ಇನ್ನು ಆಶಾ ಕಾರ್ಯಕರ್ತೆಯರ ಸಂಬಳದ ಮೇಲೂ ಕೂಡ ಭ್ರಷ್ಟ ಅಧಿಕಾರಿಗಳ ವಕ್ರ ದೃಷ್ಟಿ ಬಿದ್ದಿದೆ ಅನ್ನೋದ್ರ ಡೀಟೇಲ್ಸ್. ಅವ್ರಿಗೆ ಸಿಗೋ ಸಂಬಳ ಎಷ್ಟು, ಚೂರು ಪಾರು ಬಿಡುಗಾಸು, ಅದರಲ್ಲೂ ಪಾಲ್ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರಂತೆ ದನದಾಗಿ ಅಧಿಕಾರಿಗಳು. ಆಶಾ ಕಾರ್ಯಕರ್ತರ ವೇತನದಲ್ಲೂ ಕೂಡ ಅಧಿಕಾರಿಗಳಿಗೆ ಪಾಲ್ ಬೇಕಂತೆ. ವಿಜಯಪುರದ ಇಂಡಿ ತಾಲೂಕು ಆರೋಗ್ಯ ಇಲಾಖೆಯ ಲಂಚಾವತಾರಕ್ಕೆ ಕಾರ್ಯಕರ್ತೆಯರು ಹೈರಾಣಾಗಿ ಹೋಗಿದ್ದಾರೆ. ಪ್ರತಿಯೊಬ್ಬ ಆಶಾ ಕಾರ್ಯಕರ್ತೆ ವೇತನದಲ್ಲಿ ಇವರಿಗೆ 600 ರೂಪಾಯಿ ಕಮಿಷನ್ ಬೇಕಂತೆ. 600 ರೂಪಾಯಿ ಕಮಿಷನ್. ಆಶಾ ಕಾರ್ಯಕರ್ತರಿಗೆ ಹಣ ಕೊಡುವಂತೆ ಮೆಂಟರ್ ಸೂಚಿಸಿದ್ದಾರೆ. ಬಟ್ ಫಸ್ಟ್ ನನ್ನ ಅಕೌಂಟಿಗೆ 600 ರೂಪಾಯಿ ಹಾಕಿ ನಂತರ ನಿಮ್ಮ ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀನಿ ಅಂತ ಅಂತಿದ್ದಾರಂತೆ. ಮೊದಲೇ ಸಂಬಳ ಕರೆಕ್ಟಾಗಿ ಆಗ್ತಿಲ್ಲ ಅಂತ. ಹೌದು, 4 ರಿಂದ 6 ಸಾವಿರ ಹೆಚ್ಚಂದ್ರೆ SBI ಅಕೌಂಟಿಗೆ ಜಮಾ ಆಗ್ಯದತ್ ನೋಡಿರಿ. 5,600 ರೂಪಾಯಿ ನಿಮ್ದು ಈ ರೆಗ್ಯುಲರ್ ಬರೋ ಪೇಮೆಂಟ್ ಕಿಲ್ಲತ್ತ ಎಲ್ಲರದು SBI ಅಕೌಂಟಿಗೆ ಜಮಾ ಆಗ್ಯದತ್ತ. SBI ಅಕೌಂಟ್ ಚೆಕ್ ಮಾಡ್ಕೋರಿ. ಮತ್ತು ಇದು 600 ರೂಪಾಯಿ ಕೊಡ್ಬೇಕತ್ತ ನೋಡಿ. ಎಲ್ಲ ಆಶೆಗಳು 600 ರೂಪಾಯಿ ಕೊಡ್ಬೇಕಂತ TH ಸರ್ ಹೇಳ್ಯಾರತ್ತ ಅವ್ರಿಗೆ. ಮತ್ತು ಎಲ್ಲರೂ ಜಮಾ ಮಾಡ್ರಿ, 600 ರೂಪಾಯಿ ಕೊಡೋದದ. ಇದು 5,600 600 ರೂಪಾಯಿ TH ಸರ್ ಕೊಡೋದತ್ತ. ಭುವನೇಶ್ವರಿ ಮೇಡಮ್ ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ದಾರೆ. 600 ರೂಪಾಯಿ ನನಗೆ. ಈ ರೀತಿ ಧನ ಪಿಶಾಚಿಗಳಿಗೆ ಮಾನವೀಯತೆ ಅಂತಕ್ಕಂಥದ್ದು ಎಲ್ಲಿ ಬರಬೇಕು? 6,000ದಲ್ಲಿ 400 ರೂಪಾಯಿ ಕೊಡಿ ಅಂತಂದರೆ ಪಾಪ ಅವ್ರ ಕಷ್ಟ ನಷ್ಟ ಅದು ಕರೆಕ್ಟಾಗಿ ಸಂಬಳ ಆಗಲ್ಲ.